ಬಹು ನಿರೀಕ್ಷಿತ ಧರ್ಮಸ್ಥಳದ ಪಾಯಿಂಟ್ ನಂಬರ್ 13ರಲ್ಲಿ ಉತ್ಖನನ ಶೋಧ ಕಾರ್ಯ ಅಟ್ ಪ್ರೆಸೆಂಟ್ ಕೂಡ ನಡೀತಾ ಇದೆ. ಕಳೆದ 1 ಗಂಟೆಯಿಂದ ನಡೀತಾ ಇರುವಂತಹ ಶೋಧ ಕಾರ್ಯಾಚರಣೆ ಉತ್ಖನನ ಪ್ರಕ್ರಿಯೆ 2 ಹಿಟಾಚಿಗಳನ್ನು ಬಳಸಿ ಸ್ಪಾಟ್ ನಂಬರ್ 13ರಲ್ಲಿ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಮೊದಲಿಗೆ ಹಿಟಾಚಿಯನ್ನ ಬಳಸಲಾಗ್ತಾ ಇತ್ತು, ಚಿಕ್ಕದಾದಂತಹ ಹಿಟಾಚಿ. ಈಗ ತಾನೇ ಅದಕ್ಕಿಂತ ದೊಡ್ಡ ಪ್ರಮಾಣದ ಮತ್ತೊಂದು ಜೆಸಿಬಿಯನ್ನ ತರಿಸಿಕೊಳ್ಳಲಾಗಿದೆ. ಅಲ್ಲಿ ಸ್ಥಳದಲ್ಲಿ ಮಾನವ ಹಕ್ಕುಗಳ ಆಯೋಗ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಕೂಡ ಬಂದಿದೆ. ಕ್ಷಣ ಕ್ಷಣಕ್ಕೂ ಕೂಡ ಕುತೂಹಲ ಹೆಚ್ಚಾಗ್ತಾ ಇದೆ. ಇಲ್ಲಿ ಏನಾದರೂ ಸಿಗಬಹುದಾ? ಯಾಕಂದ್ರೆ ಈ ಒಂದು ಸ್ಪಾಟ್ ಏನಿದೆ, ಸ್ಪಾಟ್ ನಂಬರ್ 13 ಬಹಳಷ್ಟು ಚರ್ಚೆ ಪ್ರಶ್ನೆಗಳನ್ನು ಹುಟ್ಟು ಹಾಕಿರುವಂತಹ ಜಾಗ. ಅನಾಮಿಕ ವ್ಯಕ್ತಿ ತೋರಿಸಿರುವಂತಹ ಈ ಒಂದು ಜಾಗ ಈ ಒಂದು ಟೋಟಲ್ ಪ್ರಕರಣದಲ್ಲಿ ತನಿಖೆಯಲ್ಲಿ ಮಹತ್ವವಾದಂತಹ ಘಟ್ಟವನ್ನ ಪಡೆದುಕೊಂಡಿದೆ, ಮಹತ್ವವಾದಂತಹ ಇಂಪಾರ್ಟೆನ್ಸ್ ಅನ್ನ ಪಡೆದುಕೊಂಡಿದೆ. ಸೊ ಹಾಗಾಗಿ ಆ ಒಂದು ಸ್ಥಳದ ಬಗ್ಗೆ ಬಹಳಷ್ಟು ಕುತೂಹಲ ಕ್ಷಣ ಕ್ಷಣಕ್ಕೂ ಕೂಡ ಜಾಸ್ತಿ ಆಗ್ತಾ ಇದೆ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧಿಕಾರಿಗಳು ಕೂಡ ಆ ಸ್ಥಳದಲ್ಲಿ ಇದ್ದಾರೆ. ಈಗ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿಶನ್, ಅಂದುಕೊಂಡಂಗೆ ಇವತ್ತು ಸ್ಪಾಟ್ ನಂಬರ್ 13ರ ಉತ್ಖನನ ಪ್ರಕ್ರಿಯೆ ಆರಂಭ ಆಗಿದೆ. ಸಹಜವಾಗಿ ಬಹಳಷ್ಟು ಇಲ್ಲಿವರೆಗೂ ಆದಂತಹ ಕಾರ್ಯಾಚರಣೆಗಿಂತ ಇವತ್ತು ಅದರ ಒಂದು ಲೆವೆಲ್ ಬೇರೆ ಲೆವೆಲ್ನಲ್ಲಿರುತ್ತೆ, ಆ ಒಂದು ಮಟ್ಟ, ಕುತೂಹಲದ ಮಟ್ಟ. ಸೊ ಹಾಗಾಗಿ ಏನ್ ಸಿಗಬಹುದು, ಏನಾಗಬಹುದು ಅಂತ, ಇನ್ನು ಎಷ್ಟರವರೆಗೆ ಆಳಕ್ಕೆ ಹೋಗ್ಬೋದು ಅಂತ ಅನ್ಸುತ್ತೆ? ಅಟ್ ಪ್ರೆಸೆಂಟ್ ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಅರುಣ್, ಉತ್ಖನನ ಕಾರ್ಯದ ನಿರ್ಣಾಯಕ ಘಟ್ಟದತ್ತ ನಾವಿದ್ದೇವೆ. ಸ್ಪಾಟ್ ನಂಬರ್ 13ರಲ್ಲಿ 2 ಜೆಸಿಬಿಗಳ ಮೂಲಕವಾಗಿ ಇಲ್ಲಿ ಉತ್ಖನನ ಆಗ್ತಾ ಇದೆ. ಪ್ರಮುಖವಾಗಿ ದೊಡ್ಡ ಮೂಲಕವಾಗಿ ಆಳವಾಗಿ ಉತ್ಖನನ ಆಗಿದೆ, ಇನ್ನೊಂದು ಸಣ್ಣ ಜೆಸಿಬಿ ಅಗಲವಾಗಿ ಉತ್ಖನನ ಆಗ್ತಾ ಇರುವಂತದ್ದು. ನಾವು ಇವಾಗಲೇ ಹೇಳ್ತಾ ಇದ್ವಿ, ಸ್ಪಾಟ್ ನಂಬರ್ 13 ಅದು ಎಲ್ಲ ಸ್ಪಾಟ್ಗಳಂತಲ್ಲ, ಬಹಳಷ್ಟು ನಿರೀಕ್ಷೆ ಮತ್ತು ಕುತೂಹಲವನ್ನು ಸೃಷ್ಟಿ ಮಾಡಿರುವಂತಹ ಸ್ಪಾಟ್. ಜೊತೆಗೆ ಸಾಕಷ್ಟು ವಿಚಾರದಲ್ಲಿ ಕೂಡ ಇದು ನಿರ್ಣಾಯಕದ ಅಂಶವನ್ನು ಒಳಗೊಳ್ಳುತ್ತೆ. ಯಾಕೆಂದ್ರೆ ಆತ ಹೇಳಿರುವಂತಹ ಪ್ರಕಾರವಾಗಿ ಸುಮಾರು 8ಕ್ಕೂ ಹೆಚ್ಚು ಶವಗಳನ್ನ ಹೂತು ಹಾಕಿದ್ದೇನೆ ಅಂತ ಹೇಳಿದ್ದ. ಹಾಗಾಗಿ ಈ ಪ್ರಕರಣವನ್ನ ಇಲ್ಲಿಗೆ ಕೈ ಬಿಡುವಂತಹ ಯಾವುದೇ ಲಕ್ಷಣಗಳು ಕೂಡ ಇಲ್ಲ. ಯಾಕೆಂದ್ರೆ 16 ಸ್ಪಾಟ್ಗಳ ಪೈಕಿ ಎಲ್ಲವೂ ಕೂಡ ಆತನ ನಿರೀಕ್ಷೆ ಬದಲಾದ್ರೆ ಈ ಸ್ಪಾಟ್ಗಳಲ್ಲಿ ಆತ ತುಂಬಾ ವಿಶ್ವಾಸವನ್ನ ಇಟ್ಕೊಂಡಿರುವಂತದ್ದು. ಸ್ಪಾಟ್ ನಂಬರ್ 13 ನೇತ್ರಾವತಿ ನದಿಯ ಪಕ್ಕದಲ್ಲಿ ಇರುವಂತದ್ದು. ಸದ್ಯಕ್ಕೆ ನಿರ್ಣಾಯಕ ಘಟ್ಟದತ್ತ ಸ್ಪಾಟ್ ನಂಬರ್ 13ಕ್ಕೆ ನಾವು ಬರ್ತಾ ಇದ್ದೇವೆ. ಇಲ್ಲಿ ತನಕ ನಾವು ಗಮನಿಸಿದ್ವಿ, ಕೇವಲ ಮಾನವ ಶ್ರಮ ಅಥವಾ ಇಲ್ಲಿ ಕಾಣ್ತಾ ಇರುವಂತಹ ಬಾಬ್ ಕಟ್ ಸಣ್ಣ ಹಿಟಾಚಿ ಮೂಲಕವಾಗಿ ಇಲ್ಲಿ ಉತ್ಖನನ ಆಗ್ತಾ ಇತ್ತು. ಆದ್ರೆ ಇದೇ ಮೊದಲ ಬಾರಿಗೆ 2 ಹಿಟಾಚಿ ಮೂಲಕವಾಗಿ ಸ್ಪಾಟ್ ನಂಬರ್ 13ರ ಸತ್ಯಾಸತ್ಯತೆಯನ್ನು ತಿಳಿಸುವಂತ ಪ್ರಯತ್ನಗಳು ಆಗ್ತಾ ಇದೆ. ಸ್ಥಳದಲ್ಲಿ ಎಸ್ಪಿ ಜಿತೇಂದ್ರ ಕುಮಾರ್ ದಯಾಮ, ಎಸಿ ಸ್ಟೆಲ್ಲಾ ವರ್ಗೀಸ್ ಸೇರಿದಂತೆ FSL ಆಗಿರ್ಬೋದು, ಸೋಕೋ ಅಧಿಕಾರಿಗಳ ತಂಡ ಇದೆ. ಜೊತೆಗೆ ಹಿರಿಯ ಅಧಿಕಾರಿಗಳು ಕೂಡ ಇದ್ದಾರೆ. ಯಾಕಂದ್ರೆ ಒಟ್ಟು ಈ ಪ್ರಕರಣದಲ್ಲಿ ಇದೊಂದು ನಿರ್ಣಾಯಕ ಘಟ್ಟ. ಇಲ್ಲಿ ತನಕ ಸಾಕಷ್ಟು ಉತ್ಖನನ ಕಾರ್ಯ ಆದ್ರೂ ಕೂಡ 15 ಸ್ಪಾಟ್ಗಳಲ್ಲಿ ಉತ್ಖನನ ಮಾಡಿದ್ರು ಕೂಡ ಯಾವುದೇ ಕಳೆಬರದ ಅಂಶಗಳು ಸಿಕ್ಕಿಲ್ಲ, ಕೇವಲ 6ನೇ ಸ್ಪಾಟ್ ಅನ್ನ ಹೊರತುಪಡಿಸಿ. ಹಾಗಾಗಿ 13ನೇ ಸ್ಪಾಟ್ ಏನಿದೆ, ಈ ಒಂದು ಎಲ್ಲ ಪ್ರಕರಣವನ್ನ ಒಮ್ಮೆ ಮೇಲ್ನಡೆಗೆ ಕೊಂಡೋಗುವಂತ ವ್ಯವಸ್ಥೆಗಳು ಕೂಡ ಆಗುತ್ತೆ. ಜೊತೆಗೆ ಅನಾಮಿಕ ವ್ಯಕ್ತಿ ಬಹಳ ವಿಶ್ವಾಸವನ್ನ ಇಟ್ಕೊಂಡಿರುವಂತಹ ಪ್ರಕರಣ ಇದಾಗಿರೋ ಕಾರಣಕ್ಕಾಗಿ ಸ್ಪಾಟ್ ನಂಬರ್ 13 ಬಹಳಷ್ಟು ನಿರೀಕ್ಷೆಯನ್ನ ಈಗ ಜಾಸ್ತಿ ಮಾಡ್ತಾ ಇದೆ. ಇಲ್ಲಿ ಕ್ಷಣ ಕ್ಷಣಕ್ಕೂ ಕುತೂಹಲ ಕೂಡ ಜಾಸ್ತಿ ಆಗ್ತಾ ಇದೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಖುದ್ದು ಅನಾಮಿಕ ವ್ಯಕ್ತಿಯೇ ಖುದ್ದು ನೋಡ್ತಾ ಇದ್ದಾನೆ ಮತ್ತು ಜೆಸಿಬಿ ಆಪರೇಟರ್ಸ್ ಗಳಿಗೆ ಯಾವ ಭಾಗದಲ್ಲಿ ತೆಗಿಬೇಕು, ಎಷ್ಟು ಅಗಲವಾಗಿ ತೆಗಿಬೇಕು, ಎಷ್ಟು ಆಳವಾಗಿ ತೆಗಿಬೇಕು ಅನ್ನೋದ್ರ ಬಗ್ಗೆ ಆತನೇ ಇಲ್ಲಿ ಮಾಹಿತಿಗಳನ್ನು ಕೂಡ ಕೊಡ್ತಾ ಇದ್ದಾನೆ. ಯಾಕೆಂದ್ರೆ GPR ಸಿಸ್ಟಮ್ ಮೂಲಕವಾಗಿ ಕಳೆದ ಮಧ್ಯಾಹ್ನ ತನಕ ಇಲ್ಲಿ ಸಾಕಷ್ಟು ಶೋಧವನ್ನು ಮಾಡಲಾಯಿತು. 40 ನಿಮಿಷಗಳ ಕಾಲ ಸತತವಾದ ಪರಿಶೀಲನೆ ಮಾಡಲಾಯಿತು. ಆದರೆ ಸ್ಪಾಟ್ ನಂಬರ್ 13ನ ಈ ಭಾಗದಲ್ಲಿ ಯಾವುದೇ ಕಳೆಬರದ ಅಂಶಗಳು GPR ಸಿಸ್ಟಮ್ಗೂ ಕೂಡ ಕಂಡು ಬಂದಿಲ್ಲ. ಯಾಕೆಂದ್ರೆ ಈ ಭಾಗದಲ್ಲಿ ಮಣ್ಣಿನ ತೇವಾಂಶ ಹೆಚ್ಚಿದ ಕಾರಣಕ್ಕಾಗಿ GPRನ ತರಂಗಗಳು ಕೂಡ ಇಲ್ಲಿ ವರ್ಕೌಟ್ ಆಗಿಲ್ಲ. ಈ ನಿಟ್ಟಿನಲ್ಲಿ ಹಿಟಾಚಿ ಮೂಲಕವಾಗಿ ಉತ್ಖನನ ಮಾಡುವಂತಹ ಸಿದ್ಧತೆಗಳು ಆರಂಭಗೊಂಡಿತ್ತು. ಊಟದ ಬಳಿಕ 2 ಹಿಟಾಚಿ ಮೂಲಕವಾಗಿ ಈ ಭಾಗದಲ್ಲಿ ಉತ್ಖನನ ಕಾರ್ಯ ಆಗ್ತಾ ಇದೆ. ನಾವು ಕಳೆದ 12 ದಿನಗಳಿಂದ ಉತ್ಖನನ ಪ್ರಕ್ರಿಯೆಯನ್ನ ಗಮನಿಸ್ತಾ ಹೋಗ್ತೀವಿ. ಪ್ರತಿನಿತ್ಯ ಕುತೂಹಲಗಳು ಜಾಸ್ತಿ ಆಗತ್ತೆ. 1ರಿಂದ 9ರ ತನಕ ಯಾವುದೇ ಕಳೆಬರದ ಅಂಶಗಳು ಸಿಗದಂತಹ ಸಂದರ್ಭದಲ್ಲಿ 9ರಿಂದ 12ರಲ್ಲಿ ಕಳೆಬರ ಸಿಕ್ಕೇ ಸಿಗುತ್ತೆ ಎಂಬ ಆತ್ಮವಿಶ್ವಾಸವನ್ನ ಅನಾಮಿಕ ವ್ಯಕ್ತಿ ಹೇಳಿದ್ದ. ಜೊತೆಗೆ ಆತನ ಲಾಯರ್ಗಳು ಕೂಡ ಅಷ್ಟೇ SIT ಅಧಿಕಾರಿಗಳ ಮುಂದೆ ಒಂದು ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು, 9ರಿಂದ 12 ತನಕ ಕಳೆಬರ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ. ಆದ್ರೆ ಯಾವ ಸ್ಪಾಟ್ಗಳಲ್ಲಿ ಕೂಡ ಕಳೆಬರ ಸಿಕ್ಕಿಲ್ಲ. ಅದು ಕೇವಲ 6ನೇ ಸ್ಪಾಟ್ ಅನ್ನು ಹೊರತುಪಡಿಸಿ
ಹೊರತುಪಡಿಸಿ 6ನೇ ಸ್ಪಾಟ್ ಅಲ್ಲಿ ಕೇವಲ 25 ಅವಶೇಷಗಳ ತುಂಡು ಬಿಟ್ಟರೆ ಬೇರೆ ಯಾವುದೇ ಸ್ಪಾಟ್ಗಳಲ್ಲಿ ಸಿಕ್ಕಿಲ್ಲ. ಸ್ಪಾಟ್ ನಂಬರ್ 11ರ ಪಕ್ಕ ಅದನ್ನ 14 ಅಂತ ಹೇಳಿ SIT ಗುರುತು ಮಾಡುತ್ತೆ. ಅಲ್ಲಿ ಭೂಮಿಯ ಮೇಲ್ಭಾಗದಲ್ಲಿ ಓರ್ವ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡ ರೀತಿಯಲ್ಲಿ ಆತನ ಅಸ್ಥಿಪಂಜರ ಸಿಗುತ್ತೆ ಹೊರತಾಗಿ ಭೂಮಿಯ ಆಳದಲ್ಲಿ ಈತ ಅನಾಮಿಕ ವ್ಯಕ್ತಿ ಹೂತು ಹಾಕಿರುವಂತ ಮತ್ತು ಆತ ಹೂತು ಹಾಕಿದ್ದೇನೆ ಅಂತ ಹೇಳಲಾದ ಸ್ಥಳದಲ್ಲಿ ಯಾವುದೇ ಕಳೆ ಬರ ಸಿಕ್ಕಿಲ್ಲ. ಆದ್ರೆ ಸ್ಪಾಟ್ ನಂಬರ್ 13 ಏನಿದೆ ಅದು ಬಹಳಷ್ಟು ನಿರೀಕ್ಷೆಯನ್ನು ಹೆಚ್ಚು ಮಾಡಿರುವಂತದ್ದು. ಜೊತೆಗೆ ಈ ಎಲ್ಲಾ ಪ್ರಕರಣಗಳಿಗೆ ಒಂದು ತಾರ್ಕಿಕವಾದ ಅಂತ್ಯ, ಸತ್ಯಾಸತ್ಯತೆಯನ್ನ ಇಡೀ ಸಮಾಜದ ಮುಂದೆ ತೆರೆದಿಡೋಕೆ ಈ ಸ್ಪಾಟ್ ನಂಬರ್ 13 ಬಹಳ ನಿರ್ಣಾಯಕ ಘಟ್ಟವನ್ನ ತಲುಪ್ತಾ ಇದೆ. ಯಾಕೆಂದ್ರೆ ಜುಲೈ 11ರ ಬಳಿಕ ಇಡೀ ರಾಷ್ಟ್ರ ಮತ್ತು ರಾಜ್ಯದಲ್ಲಿ ಧರ್ಮಸ್ಥಳದ ಈ ಪ್ರಕರಣ ಬಹಳಷ್ಟು ಚರ್ಚೆಯನ್ನ ಉಂಟು ಮಾಡ್ತಾ ಇತ್ತು. ಯಾಕೆಂದ್ರೆ ಆತನ ಹೇಳಿಕೆ ಬಳಿಕ, ಇಲ್ಲಿ ಉತ್ಖನನ ಆದ ಕಾರ್ಯ ಬಳಿಕ ಯಾವುದೇ ಅಂಶದಲ್ಲಿ ಯಾವ ಸ್ಪಾಟ್ಗಳಲ್ಲಿ ಕೂಡ ಕಳೆ ಬರ ಸಿಗದಂತ ಸಂದರ್ಭದಲ್ಲಿ ಅನಾಮಿಕ ಎಲ್ಲೋ ಸುಳ್ಳು ಹೇಳ್ತಾ ಇದ್ದಾನೆ, ಆತ ಜನರನ್ನ ದಾರಿ ತಪ್ಪಿಸ್ತಾ ಇದ್ದಾನೆ, ಯಾವುದೇ ಷಡ್ಯಂತ್ರಗಳಿಗಾಗಿ ಪ್ರಭಾವಿ ವ್ಯಕ್ತಿಗಳ ತೇಜೋವಧೆ ಮಾಡ್ತಾ ಇದ್ದಾನೆ ಎಂಬಿತ್ಯಾದಿ ಹಲವು ಆರೋಪಗಳನ್ನ ಮಾಡಲಾಯಿತು. ಆದ್ರೆ ಅನಾಮಿಕ ವ್ಯಕ್ತಿ ಒಂದು ಕಾನ್ಫಿಡೆನ್ಸ್ ಅಲ್ಲಿದ್ದ, ಇಲ್ಲ ತಾನು ತೋರಿಸುವಂತಹ ಯಾವುದಾದ್ರೂ ಒಂದು ಸ್ಥಳದಲ್ಲಿ ಕೂಡ ಕಳೆ ಬರ ಸಿಕ್ಕೇ ಸಿಗುತ್ತೆಂಬ ಬಹಳ ಆತ್ಮವಿಶ್ವಾಸದಲ್ಲಿದ್ದ. ಅದೇ ಆತ್ಮವಿಶ್ವಾಸದಲ್ಲಿ ಈಗ ಸ್ಪಾಟ್ ನಂಬರ್ 13ರ ಉತ್ಖನನ ಕಾರ್ಯ ಆಗ್ತಾ ಇರುವಂತದ್ದು. ದೊಡ್ಡ JCB ಮೂಲಕವಾಗಿ ಮಣ್ಣನ್ನ ಆಳವಾಗಿ ತೆಗೆಯುವಂತ ಕೆಲಸಗಳು ಆಗ್ತಾ ಇದೆ. ಸಣ್ಣ JCBಯಲ್ಲಿ ಭೂಮಿಯ ಅಗಲ ಬಹಳಷ್ಟು ವ್ಯಾಪ್ತಿಯಲ್ಲಿ ಇದು ಇರೋ ಕಾರಣಕ್ಕಾಗಿ ಅಗಲವಾಗಿ ಆ ಸಣ್ಣ JCBಯಲ್ಲಿ ಮಣ್ಣನ್ನ ತೆಗೆಯುವಂತ ಕೆಲಸಗಳು ಕೂಡ ಆಗ್ತಾ ಇದೆ. ಜೊತೆಗೆ ಆತ ತೋರಿಸುವಂತಹ ಸ್ಪಾಟ್ ನಂಬರ್ 13ರಲ್ಲಿ ಸುಮಾರು 4 ವಿದ್ಯುತ್ ಕಂಬಗಳು ಇರೋ ಕಾರಣಕ್ಕಾಗಿ ಅಜಿಕುರಿ ಎಂಬ ಊರಿಗೆ ಸಂಪರ್ಕ ಮಾಡುವಂತಹ ವಿದ್ಯುತ್ ಲೈನ್ಗಳು ಇಲ್ಲಿ ಹಾದು ಹೋಗುತ್ತೆ. ಹಾಗಾಗಿ ಸದ್ಯದ ಮಟ್ಟಿಗೆ ಆ ವಿದ್ಯುತ್ ಸಂಪರ್ಕವನ್ನ ಕಡಿತ ಮಾಡಲಾಗಿದೆ. ಇಲ್ಲಿ ಕ್ಷಣಕ್ಕೂ ಕುತೂಹಲ ಗರಿಗೆದರ್ತಾ ಇದೆ. ಯಾಕೆಂದ್ರೆ ಬಹಳ ನಿರೀಕ್ಷೆಯನ್ನ ಇಟ್ಟುಕೊಂಡಂತದ್ದು ಮತ್ತು ಅನಾಮಿಕ ವ್ಯಕ್ತಿ ಮತ್ತು ಆತನ ಪರವಾದಂತಹ ಲಾಯರ್ಗಳು ಇಷ್ಟು ದಿನ ಯಾವುದೇ ಸ್ಪಾಟ್ಗಳಲ್ಲಿ ಕಳೆ ಬರ ಸಿಗದಂತಹ ಸಂದರ್ಭದಲ್ಲಿ ಜನನು ಸಾಕಷ್ಟು ಅನುಮಾನವನ್ನ ವ್ಯಕ್ತಪಡಿಸಿದ್ರು. ಯಾಕೆಂದ್ರೆ ಆರಂಭದ ದಿನದಲ್ಲಿ ಅನಾಮಿಕ ಹೇಳ್ತಾ ಇರುವಂತದ್ದು ಎಲ್ಲವೂ ಸತ್ಯ ಅಂತ ಹೇಳಿ ಜನನು ಕೂಡ ಭಾವಿಸಿದ್ರು. ಆದ್ರೆ ಅನಾಮಿಕ ವ್ಯಕ್ತಿ ಏನಿದ್ದಾನೆ ಆತ ಇಲ್ಲಿ ತನಕ ತನ್ನ ಆತ್ಮವಿಶ್ವಾಸವನ್ನ ಬಿಟ್ಟಿಲ್ಲ. ಇದೇ ಆತ್ಮವಿಶ್ವಾಸವನ್ನ ಇಟ್ಟುಕೊಂಡು SIT ಅಧಿಕಾರಿಗಳ ಮುಂದೆ ಇವತ್ತಿಗೂ ಕೂಡ ತನ್ನ ಪ್ರಬಲ ವಾದವನ್ನ ಮಂಡಿಸ್ತಾ ಇದ್ದೇನೆ. ಇಲ್ಲ, ನಾನು ಯಾವುದೇ ಕ್ಷಣದಲ್ಲೂ ಸುಳ್ಳು ಹೇಳ್ತಾ ಇಲ್ಲ, ನಾನು ಗುರುತು ಮಾಡಿದಂತ ಸ್ಥಳಗಳು ತಪ್ಪಾಗಿರಬಹುದು ಹೊರತಾಗಿ ನಾನು ಯಾವುದೇ ಕಾರಣಕ್ಕೂ ಸುಳ್ಳು ಹೇಳ್ತಾ ಇಲ್ಲ. ನಾನು ಸುಳ್ಳು ಹೇಳೋದು ಅಂತಾದ್ರೆ ಕೋರ್ಟ್ ಕೊಡುವಂತಹ ಗರಿಷ್ಠ ಪ್ರಮಾಣದ ಶಿಕ್ಷೆಗೂ ಕೂಡ ನಾನು ಸಿದ್ಧನಿದ್ದೇನೆ ಅನ್ನೋದರ ಬಗ್ಗೆ ಹೇಳಿರುವಂತದ್ದು. ಮತ್ತು ಸರ್ಕಾರ ಮತ್ತು ತನಿಖಾ ಸಂಸ್ಥೆಗಳು ಯಾವ ಗರಿಷ್ಠ ಪ್ರಮಾಣದ ತನಿಖೆಯನ್ನು ನನ್ನ ಮೇಲೆ ಮಾಡುತ್ತೋ ಅದು ಬ್ರೈನ್ ಮ್ಯಾಪಿಂಗ್ ಆಗಿರಬಹುದು, ಇನ್ನಿತರ ಯಾವುದೇ ತನಿಖೆಗಳಿಗೆ ಕೂಡ ತಾನು ಸಿದ್ಧನಿದ್ದೇನೆ ಅನ್ನೋದನ್ನ ಸ್ವತಃ ಅನಾಮಿಕ ವ್ಯಕ್ತಿಯೇ ಕೋರ್ಟ್ಗೆ ಮತ್ತು ಸರ್ಕಾರಕ್ಕೆ ಮತ್ತು ತನಿಖಾ ತಂಡಕ್ಕೆ ಹೇಳಿರೋ ಕಾರಣಕ್ಕಾಗಿ ಎಲ್ಲ ಒಂದ್ ಕಡೆ ಆತನ ಆತ್ಮವಿಶ್ವಾಸ ತಪ್ತಾ ಇರಬಹುದು ಅಥವಾ 30 ವರ್ಷಗಳ ಹಿಂದೆ ಮಾಡಿದ್ದಾನೆ ಎನ್ನಲಾದಂತಹ ಪ್ರಕರಣ ಇದಾಗಿರೋ ಕಾರಣಕ್ಕಾಗಿ ಆತ ತೋರಿಸುವಂತಹ ಜಾಗಗಳು ಅದು ಮಿಸ್ ಆಗ್ತಾ ಇರಬಹುದು ಅನ್ನೋದು ಎಲ್ರಿಗೂ ಕೂಡ ಒಂದು ಶಂಕೆ ಮೂಡ್ತಾ ಇದೆ. ಜೊತೆಗೆ ಸ್ಪಾಟ್ ನಂಬರ್ 13 ಈ ರೀತಿಯ ಪ್ಲಾನ್ಗಳೇ SIT ಬಳಿ ಇರಲಿಲ್ಲ. ಮಧ್ಯಾಹ್ನ ಪ್ರಣವ್ ಮೊಹಂತಿ ಅವರು ಬಂದು ಹೋದ ನಂತರವಾಗಿ ದಿಢೀರಾಗಿ ಹಿಟಾಚಿ ಮೂಲಕವಾಗಿ ಇದನ್ನ ಉತ್ಖನನ ಮಾಡೋದಾಗಿ ಕೂಡ ಇಲ್ಲಿ ಹೇಳಲಾಗ್ತಾ ಇತ್ತು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಹೋದ್ರೆ ಈಗಾಗಲೇ SP ಜಿತೇಂದ್ರ ಕುಮಾರ್ ದಯಾಮ ಕೂಡ ಸ್ಥಳವನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಜೊತೆಗೆ ಅನಾಮಿಕ ವ್ಯಕ್ತಿ ಬೇರೆ ಬೇರೆ ಅಧಿಕಾರಿಗಳ ಬಳಿ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದಾನೆ. ಇಲ್ಲ, ಇದೇ ಸ್ಪಾಟ್ ಅಲ್ಲಿ ತಾನು 8ಕ್ಕೂ ಹೆಚ್ಚು ಶವಗಳನ್ನ ಹೂತು ಹಾಕಿದ್ದೇನೆ ಅನ್ನೋದನ್ನ ಆತ ಹೇಳ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಸ್ಪಾಟ್ ನಂಬರ್ 13ರಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಸಾಕಷ್ಟು ಕುತೂಹಲವನ್ನ ಕೂಡ ಕೆರಳಿಸ್ತಾ ಇದೆ. ಮತ್ತೊಂದು ಕಡೆ ಜನ, ರಾಷ್ಟ್ರ, ರಾಜ್ಯ ಮಟ್ಟದಲ್ಲಿ ಬಹಳ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಈ ಎಲ್ಲ ಚರ್ಚೆಗಳಿಗೆ ಒಂದು ತಾರ್ಕಿಕವಾದ ಅಂತ್ಯ ಸಿಗುವಂತಹ ಸಾಧ್ಯತೆಗಳು ಕೂಡ ಸದ್ಯಕ್ಕೆ ಕಾಣ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಸ್ಪಾಟ್ ನಂಬರ್ 13ರ ಭವಿಷ್ಯ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಹೊರಬೀಳುವಂತಹ ಸಾಧ್ಯತೆಗಳು ಸದ್ಯಕ್ಕೆ ಅಧಿಕವಾಗಿ ಕಾಣ್ತಾ ಇದೆ. ಅರುಣ್, ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದ್ರೆ ಮತ್ತೆ ಮಳೆಯ ವಾತಾವರಣ ಸದ್ಯಕ್ಕೆ ಇರುವಂತದ್ದು. ಮಳೆಯ ನಡುವೆ ಅಧಿಕಾರಿಗಳು ಛತ್ರಿಯನ್ನ ಹಿಡ್ಕೊಂಡು ಇಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇಷ್ಟು ದಿನಗಳ ಕಾಲ ಸಾಕಷ್ಟು ಚರ್ಚೆಗಳಾಯ್ತು, ಸಾಕಷ್ಟು ಸತ್ಯಾಸತ್ಯತೆಗಳ ಬಗ್ಗೆ ಅನ್ವೇಷಣೆಗಳಾಯ್ತು, ಹಲವು ಜನ ಹಲವು ಅಭಿಪ್ರಾಯಗಳನ್ನ ಹೇಳಿದ್ರು ಕೂಡ SIT ತಂಡ ಇಲ್ಲಿ ತನಕ ಬಹಳ ಪಾರದರ್ಶಕವಾಗಿ ಈ ತನಿಖೆಯನ್ನ ಮಾಡ್ತಾ ಇದೆ. ಯಾಕಂದ್ರೆ ಆರಂಭದ ದಿನ ಅಂದ್ರೆ ಡೇ 1 ಇಂದ ಇವತ್ತಿನ ತನಕ ಆ ಎಲ್ಲಾ ಸತ್ಯಾಸತ್ಯತೆಗಳ ಜನರು ಎದ್ದಿಡುವಂತ ಕೆಲಸಗಳನ್ನ ಮಾಡ್ತಾ ಇದೆ. ಜೊತೆಗೆ ಅನಾಮಿಕ ವ್ಯಕ್ತಿಯ ಹೇಳ್ತಾ ಇರುವಂತಹ ಎಲ್ಲ ಮಾತುಗಳನ್ನ ಅವರು ಕೂಡ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಆರಂಭದ ದಿನದಲ್ಲಿ ಸತತವಾಗಿ 15 ಗಂಟೆಗಳ ಕಾಲ ಆತನನ್ನ ವಿಚಾರಣೆ ಮಾಡಲಾಯಿತು. ಜೊತೆಗೆ ಆತ ಕೊಡ್ತಾ ಇರುವಂತಹ ಎಲ್ಲ ಮಾಹಿತಿಗಳನ್ನ ಸಂಗ್ರಹಿಸಿ ಉತ್ಖನನ ಕಾರ್ಯ ಮಾಡಲಾಯಿತು. ಇವತ್ತು 13ನೇ ದಿನದ 13ನೇ ಸ್ಪಾಟ್ ಅನ್ನ ಇಲ್ಲಿ ಅಗೆಯುವಂತಹ ಪ್ರಕ್ರಿಯೆಗಳು ಆಗ್ತಾ ಇದೆ. ದೊಡ್ಡ ಸಂಖ್ಯೆಯಲ್ಲಿ ಅಧಿಕಾರಿಗಳ ತಂಡವೂ ಕೂಡ ಇದೆ. ನಾನು ಇವಾಗಲೇ ಹೇಳಿರುವಂತೆ ಯಾಕೆ 13 ನಂಬರ್ ಅಷ್ಟು ಪ್ರಾಮುಖ್ಯತೆ ಆಗುತ್ತೆ ಈ ಕೇಸಲ್ಲಿ ಅಂದ್ರೆ ಈ ಪ್ರಕರಣ
ಪ್ರಕರಣದ ಸತ್ಯಾಸತ್ಯತೆಯನ್ನ ಇಡೀ ಸಮಾಜದ ಮುಂದೆ ತೆರೆದಿಡುವಂತಹ ಪ್ರಯತ್ನ ಇದು ನೇರವಾಗಿ ಆಗ್ತಾ ಇದೆ. ನ್ಯೂಸ್ 18 ನಲ್ಲಿ ನೀವು ನೇರವಾದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ನಮ್ಮ ಕ್ಯಾಮರಾಮನ್ಗಳಾದಂತಹ ವಿಶ್ವನಾಥ್ ಮತ್ತು ನಿಖಿಲ್ ಸುವರ್ಣ ನೇರವಾದಂತಹ ವಿಜುವಲ್ ಗಳನ್ನ ತಮಗೆ ಕೊಡ್ತಾ ಇದ್ದಾರೆ. ಕಳೆದ ಅರ್ಧ ಗಂಟೆಯಿಂದ ನಿರಂತರವಾಗಿ ಜೆಸಿಬಿ ಮೂಲಕವಾಗಿ ಮಣ್ಣನ್ನ ಹೊರತೆಗೆಯುವಂತಹ ಪ್ರಕ್ರಿಯೆಗಳು ಆಗ್ತಾ ಇದೆ. ಯಾಕೆಂದ್ರೆ ಇಂಥ ಪ್ಲಾನ್ಗಳು SIT ಮುಂದೆ ಇರಲಿಲ್ಲ. ಯಾಕೆಂದ್ರೆ ಸಾಕಷ್ಟು 1 ವಾರಗಳ ಕಾಲ ಸತತ ಸಭೆಗಳನ್ನ ಮಾಡಿ ಹಲವು ಅಧಿಕಾರಿಗಳನ್ನ ಸಂಪರ್ಕಿಸಿ, ಸರ್ಕಾರವನ್ನ ಸಂಪರ್ಕಿಸಿ, GPR ಸಿಸ್ಟಮ್ ಅನ್ನ ತಯಾರು ಮಾಡುವಂತ ಮತ್ತು ಅದನ್ನ ಮುನ್ನಡೆಸುವಂತಹ ಖಾಸಗಿ ಕಂಪನಿಗಳೊಂದಿಗೆ SIT ಅಧಿಕಾರಿಗಳು ಸಂಪರ್ಕವನ್ನ ಮಾಡಿ ಚರ್ಚೆಗಳನ್ನ ಮಾಡಿ ಮತ್ತು ಸುಮಾರು 15 ಲಕ್ಷ ರೂಪಾಯಿ ಬಾಡಿಗೆ ಅಂತ ಹೇಳಲಾಗ್ತಾ ಇದೆ. ಅಷ್ಟು ದೊಡ್ಡ ಮೊತ್ತದ ಮೊತ್ತವನ್ನ ವ್ಯಯ ಮಾಡಿ GPR ಮೂಲಕವಾಗಿ ಈ ಭಾಗದಲ್ಲಿ ಸತ್ಯ ಶೋಧನೆ ಮಾಡೋಕೆ SIT ತಂಡ ಮುಂದಾಗಿತ್ತು. ಆದ್ರೆ ಸುಮಾರು 40 ನಿಮಿಷಗಳ ಕಾಲ ಇಲ್ಲಿ ಡ್ರೋನ್ ಮೌಂಟೆಡ್ GPR ಹಾರಾಟ ಮಾಡಿದ್ರು ಕೂಡ ಈ ಭಾಗ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಆತ ಸ್ಪಾಟ್ ನಂಬರ್ 13ರಲ್ಲಿ ಕೆಲವು ಅಂಶಗಳನ್ನು ಹೇಳಿದ್ದಾನೆ. ಆ ಭಾಗದಲ್ಲಿ ಯಾವುದೇ ಕಳೆಬರದ ಅಂಶಗಳು ಸಿಕ್ಕಿಲ್ಲ. ಯಾಕೆಂದ್ರೆ GPR ನ ರೆಡಾರ್ಗಳು ಭೂಮಿಯ ಒಳಭಾಗಕ್ಕೆ ಸಂಪರ್ಕ ಮಾಡೋಕೆ ಇಲ್ಲಿ ಆ ಮಣ್ಣಿನಲ್ಲಿ ನೀರಿನ ತೇವಾಂಶ ಅತಿ ಹೆಚ್ಚಾಗಿರೋ ಕಾರಣಕ್ಕಾಗಿ ಆ ರೆಡಾರ್ಗಳು ಕೂಡ ಆ ಕೆಲಸವನ್ನ ಮಾಡಿಲ್ಲ. ಅದ ಕಾರಣಕ್ಕಾಗಿ ಈಗ ಹಿಟಾಚಿಯನ್ನು ಬಳಸಿ ಇಲ್ಲಿ ಉತ್ಖನನ ಮಾಡಲಾಗತ್ತೆ. ಆ ಹಿಂದೆನೆ ಅಂದ್ರೆ ಕಳೆದ ವಾರನೇ ಬೆಳ್ತಂಗಡಿಯ SIT ಕಚೇರಿಗೆ ಬಂದಂತಹ ಡಾಕ್ಟರ್ ಪ್ರಣವ್ ಮೊಹಂತಿ ಅವರು ನೀರಾವರಿ ಅಧಿಕಾರಿಗಳು ಮತ್ತು ಮೆಸ್ಕಾಂ ಸಿಬ್ಬಂದಿಗಳ ಜೊತೆ ಸಭೆಯನ್ನ ಮಾಡಿದ್ರು. ಹಿಟಾಚಿ ಮೂಲಕವಾಗಿ ಉತ್ಖನನ ಮಾಡಿದಂತಹ ಸಂದರ್ಭದಲ್ಲಿ ಏನಾದರೂ ಸಾಧಕ ಬಾಧಕಗಳ ಬಗ್ಗೆ ಮತ್ತು ಕೆಳಭಾಗದಲ್ಲಿರುವಂತಹ ನೇತ್ರಾವತಿಯ ಕಿಂಡಿ ಅಣೆಕಟ್ಟಿನ ಬಗ್ಗೆ ಕೂಡ ಏನಾದರೂ ಹಾನಿ ಆಗುತ್ತಾ ಅನ್ನೋದ್ರ ಬಗ್ಗೆ ಕೂಡ ಅವರು ಆ ಮಾಹಿತಿಗಳನ್ನ ಪಡ್ಕೊಂಡ್ರು. ಸದ್ಯ ಆ ಎಲ್ಲ ಮಾಹಿತಿಗಳನ್ನ ಆಧರಿಸಿ ಇವಾಗ ದೊಡ್ಡ ಹಿಟಾಚಿಯಲ್ಲಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಎಲ್ಲರೂ ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಯಾಕೆಂದ್ರೆ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದ್ರೆ ಸ್ವಲ್ಪ ಮಣ್ಣಿನ ಅಂಶವನ್ನ ಕೂಡ ಅಲ್ಲಿ ಸಂಗ್ರಹ ಮಾಡ್ತಾ ಇರುವಂತದ್ದು ಅಧಿಕಾರಿಗಳು ಗಮನಿಸ್ತಾ ಇದ್ದಾರೆ. ಯಾವುದೋ ಎಲುಬಿನ ಅಂಶ ಇದಾಗಿರ್ಬೋದು ಅಂತ ಹೇಳಿ ಇಲ್ಲ, ಅದು ಸದ್ಯಕ್ಕೆ ಕಾಣ್ತಾ ಇರುವಂತದ್ದು ಅದು ಒಂದು ಮರದ ಬೇರಿನ ತುಂಡು ಅಂತ ಹೇಳಿ ಸದ್ಯಕ್ಕೆ ಗೊತ್ತಾಗ್ತಾ ಇದೆ. ಹಾಗಾಗಿ ದೊಡ್ಡ ಜೆಸಿಬಿಯನ್ನು ಕೆಲಸ ಮಾಡುತ್ತೆ. ಆ ಭಾಗದಲ್ಲಿ ಈಗ ಜಿತೇಂದ್ರ ಕುಮಾರ್ ದಯಾಮ್ ಆಗಿರ್ಬೋದು, FSL ನ ಸಿಬ್ಬಂದಿ ಆಗಿರ್ಬೋದು, ಸೋಕೋ ಸಿಬ್ಬಂದಿ ಆಗಿರ್ಬೋದು, ಸ್ವತಃ ಅನಾಮಿಕ ವ್ಯಕ್ತಿಯೇ ಎಲ್ಲ ವಿಚಾರಗಳನ್ನ ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾನೆ. ಯಾಕೆಂದ್ರೆ ಈ ಪ್ರಕರಣದಲ್ಲಿ ಆತನ ಹೇಳಿಕೆಯೇ ಬಹಳಷ್ಟು ಮುಖ್ಯವಾದ ಕಾರಣ ಆಗತ್ತೆ. ಜುಲೈ 11ನೇ ತಾರೀಕು ಬೆಳ್ತಂಗಡಿ ಕೋರ್ಟಿಗೆ ಬಂದು ಆತ ಹೇಳಿಕೆಯನ್ನು ಕೊಟ್ಟ ನಂತರವಾಗಿ ಇಡೀ ರಾಜ್ಯ ಮಟ್ಟದಲ್ಲಿ ಧರ್ಮಸ್ಥಳದ ಈ ಪ್ರಕರಣದ ಬಗ್ಗೆ ಸಾಕಷ್ಟು ಗೊಂದಲಗಳು, ಸಾಕಷ್ಟು ಚರ್ಚೆಗಳು, ಸಾಕಷ್ಟು ಭಿನ್ನಾಭಿಪ್ರಾಯಗಳು ಕೂಡ ಇದೇ ಪ್ರಕರಣದಲ್ಲಿ ನಡೆಯಿತು. ಯಾಕೆಂದ್ರೆ ನಾವು ಗಮನಿಸ್ತಾ ಇದ್ದೀವಿ, ಕಳೆದ 1 ವಾರಗಳ ಹಿಂದೆ ಒಂದು ಹೊಡೆದಾಟ ಕೂಡ ನೇತ್ರಾವತಿಯ ಪಾಂಗಳ ಕ್ರಾಸ್ ಅಲ್ಲಿ ಇದೇ ವಿಚಾರಕ್ಕೆ ಆಯಿತು. ಸತ್ಯಾಸತ್ಯತೆಯನ್ನು ಒಂದು ಜನರ ಮುಂದೆ ತೆರೆದಿಡಬೇಕು ಮತ್ತು ಸುಳ್ಳನ್ನು ಹಬ್ಬಿಸ್ತಿದ್ದಾರೆ. ಆ ಸುಳ್ಳನ್ನು ಹಬ್ಬಿಸುವ ಅವರ ವಿರುದ್ಧವೂ ಕೂಡ ಕ್ರಮವನ್ನು ಕೈಗೊಳ್ಳಬೇಕೆಂಬ ಆಗ್ರಹವನ್ನ ಸ್ಥಳೀಯರು ಮಾಡಿದ್ರು. ಸದ್ಯಕ್ಕೆ 2 ಹಿಟಾಚಿ ಮೂಲಕವಾಗಿ ಮಣ್ಣನ್ನ ತೆಗೆಯುವಂತ ಕೆಲಸಗಳು ಆಗ್ತಾ ಇದೆ. ಸದ್ಯದ ಮಾಹಿತಿ ಪ್ರಕಾರವಾಗಿ ಸುಮಾರು 8 ಫೀಟ್ ಸಮೀಪಿಸ್ತಾ ಇದೆ. 8 ಫೀಟ್ ಆಳವನ್ನ ಈಗಾಗಲೇ ಕೊರೆಯಲಾಗಿದೆ. ಅನಾಮಿಕ ವ್ಯಕ್ತಿ ಇಲ್ಲ, ಮತ್ತಷ್ಟು ಆಳಕ್ಕೆ ಹೋಗಬೇಕು ಎಂಬ ಮಾಹಿತಿಯನ್ನ ಅಲ್ಲಿ SIT ಅಧಿಕಾರಿಗಳಿಗೆ ಕೊಡ್ತಾ ಇದ್ದಾನೆ. ಈ ನಿಟ್ಟಿನಲ್ಲಿ ಮತ್ತಷ್ಟು ಆಳಕ್ಕೆ ಈ ಭಾಗದ ಉತ್ಖನನ ಕಾರ್ಯ ಹೋಗುವಂತಹ ಸಾಧ್ಯತೆಗಳು ಸದ್ಯಕ್ಕೆ ಕಾಣ್ತಾ ಇದೆ. ಊಟದ ವಿರಾಮದ ಬಳಿಕ ಎಲ್ಲ ಅಧಿಕಾರಿಗಳು ಮತ್ತು FSL ನ ಸೋಕೋ ಸಿಬ್ಬಂದಿಗಳು ಎಲ್ಲವನ್ನ ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಯಾಕೆಂದ್ರೆ ಅನಾಮಿಕ ವ್ಯಕ್ತಿ ಹೇಳಿರುವಂತದ್ದು ಈ ಭಾಗದಲ್ಲಿ ಕೇವಲ ನಾನು ಒಂದು ಹೆಣವನ್ನ ಹೂತಿಲ್ಲ, ಮಾಸ್ ಬರಿಯಲ್ ಮಾಡಿದ್ದೇನೆ, ಅಂದ್ರೆ ಸುಮಾರು 8ಕ್ಕೂ ಹೆಚ್ಚು ಹೆಣಗಳನ್ನ ಇದೇ ಜಾಗದಲ್ಲಿ ಹೂತು ಹಾಕಿದ್ದೇನೆ ಎಂಬ ಹೇಳಿಕೆಯನ್ನ ಕೊಟ್ಟಂತ ಕಾರಣಕ್ಕಾಗಿ ಮಣ್ಣಿನ ಪದರವನ್ನ ಕೂಡ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಮಣ್ಣಿನ ಕಣವನ್ನ ಕೂಡ ಗಮನಿಸಬೇಕಾಗತ್ತೆ. ಇದೇ ನಿಟ್ಟಿನಲ್ಲಿ FSL ಅಧಿಕಾರಿಗಳು, ಸೋಕೋ ಅಧಿಕಾರಿಗಳು JCBಯ ಕೊಕ್ಕೆಯಿಂದ ಹೊರಬರುವಂತಹ ಮಣ್ಣನ್ನ ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇರುವಂತದ್ದು. ಅರುಣ್, ಸದ್ಯಕ್ಕೆ ಕಳೆದ 40 ನಿಮಿಷಗಳಿಂದ ನಿರಂತರವಾಗಿ ಇಲ್ಲಿ ಹಿಟಾಚಿ ಮೂಲಕವಾಗಿ ಉತ್ಖನನ ಆಗ್ತಾ ಇದೆ. ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಆಳವಾಗಿ ಮಣ್ಣನ್ನ ಹೊರತೆಗೆಯುವಂತ ಕೆಲಸಗಳು ಕೂಡ ಆಗ್ತಾ ಇದೆ. ದೊಡ್ಡ JCB ಮೂಲಕವಾಗಿ ಮಣ್ಣನ್ನ ಆಳವಾಗಿ ತೆಗೆದ್ರೆ ಸಣ್ಣ JCB ಮೂಲಕವಾಗಿ ಅಗಲವಾಗಿ ಅದರ ವ್ಯಾಪ್ತಿಯನ್ನ ವಿಸ್ತೀರ್ಣ ಮಾಡಿಕೊಂಡು ಹೋಗ್ತಾ ಇದೆ. ಕಳೆದ ಇಷ್ಟು ದಿನಗಳಿಂದ ನ್ಯೂಸ್ 18 ಮೂಲಕವಾಗಿ ನಾವು ಜನರಿಗೆ ತೋರಿಸ್ತಾ ಇದೀವಿ. ಯಾವುದೇ ಪ್ರಭಾವಕ್ಕೆ ಒಳಗಾಗದೆ ಸತ್ಯಾಸತ್ಯತೆಯನ್ನ ಜನರ ಮುಂದೆ ಇಡುವಂತಹ ಪ್ರಾಮಾಣಿಕವಾದ ಪ್ರಯತ್ನವನ್ನ ಮಾಡಿದ್ದೀವಿ ಮತ್ತು ಯಾರ ವಿಮರ್ಶೆಗೂ ಕೂಡ ಒಳಗಾಗದೆ ಯಾವುದು ಸತ್ಯ ಅದನ್ನ ತೋರಿಸುವಂತ ಕೆಲಸವನ್ನ ನ್ಯೂಸ್ 18 ಕನ್ನಡ ಮಾಡ್ತಾ ಇದೆ. ಇವತ್ತು ಈ ಪ್ರಕರಣದ ನಿರ್ಣಾಯಕ ದಿನ ಅಂತ ಹೇಳಲಾಗ್ತಾ ಇದೆ. ಯಾಕೆಂದ್ರೆ ಇವತ್ತು ಏನಾದ್ರೂ ಕಳೆಬರ ಸಿಕ್ಕರೆ, ಅಸ್ಥಿಪಂಜರದ ಚೂರೇನಗಳು ಸಿಕ್ಕರೆ ಈ ಪ್ರಕರಣ ಮತ್ತೊಂದು ಹೆಜ್ಜೆ ಮುಂದೆ ಹೋಗುತ್ತೆ, ಮತ್ತೆ ರಾಷ್ಟ್ರ ಮಟ್ಟದಲ್ಲಿ ಸಂಚಲನವನ್ನ ಉಂಟು ಮಾಡುತ್ತೆ. ಯಾಕೆಂದ್ರೆ ಅನಾಮಿಕ ವ್ಯಕ್ತಿಯ ಹೇಳಿಕೆ ಇಲ್ಲಿ ತನಕ ಎಲ್ಲವೂ ಕೂಡ ಸುಳ್ಳಾದ್ರೆ
ಇದು ಮಾತ್ರ ಆತ ಬಹಳ ಆತ್ಮವಿಶ್ವಾಸವನ್ನ ಇಟ್ಟುಕೊಂಡು ಹೇಳ್ತಾ ಇರುವಂತಹ ಪ್ರಕರಣ. ಮತ್ತು ಈತನ ಹೇಳಿಕೆಯ ಎಲ್ಲಾ ಸತ್ಯಾಸತ್ಯತೆಗಳ ಬಗ್ಗೆ ಚರ್ಚೆ ಆದ್ರೆ SIT ಅಧಿಕಾರಿಗಳು ಮಾತ್ರ ಒಂದು ನಂಬಿದ್ದಾರೆ. ಆತನ ಆತ್ಮವಿಶ್ವಾಸ ಏನಿದೆ ಅದು ಆತ್ಮವಿಶ್ವಾಸದ ಪ್ರಕಾರವಾಗಿ ಆತ ಹೇಳುವಂತಹ ಸೂಚನೆಯ ಅನುಗುಣವಾಗಿ ಈಗ ಉತ್ಖನನ ಕಾರ್ಯ ಆಗ್ತಾ ಇರುವಂತದ್ದು. ಅರುಣ್ ಮತ್ತೊಂದು ನಾವು ಗಮನಿಸಬೇಕಾಗುತ್ತೆ, ಕಳೆದ ಇಷ್ಟು ದಿನಗಳಲ್ಲಿ ಆತನ ಹೇಳಿಕೆ ಎಲ್ಲವೂ ಸುಳ್ಳಾಯಿತು, ಜನರ ಭಾವನೆಗಳು ಚೇಂಜ್ ಆಯಿತು, ಜನರ ಅಭಿಪ್ರಾಯಗಳು ವಿವಿಧ ಅಭಿಪ್ರಾಯಗಳು ಜನರು ತೆರೆದಿಟ್ರು. ಆತನನ್ನ ಕೂಡಲೇ SIT ಅಧಿಕಾರಿಗಳು ಬಂಧನ ಮಾಡಬೇಕು, ಆತ SIT ಕಚೇರಿಯಿಂದ ಹೋದ ನಂತರವಾಗಿ ಲಾಯರ್ಸ್ಗಳ ಜೊತೆ ಎಲ್ಲಿ ಹೋಗ್ತಾನೆ, ಯಾವ ಮನೆಗೆ ಹೋಗ್ತಾನೆ, ಆತ ಬರುವಂತ ಸಂದರ್ಭದಲ್ಲಿ ಯಾರ ಜೊತೆ ಬರ್ತಾನೆ, ಆತನಿಗೆ ಸಂಜೆ ಹೋದ್ಮೇಲೆ ಆತನ ಬ್ರೈನ್ ವಾಶ್ ಮಾಡ್ತಾರ, ಮಾರನೇ ದಿನ ಇದೇ ಸ್ಥಳವನ್ನ ತೋರಿಸಬೇಕು, ಹೀಗೇನೆ ಹೇಳಬೇಕು, SIT ಅಧಿಕಾರಿಗಳ ಮುಂದೆ ಇದೇ ತರ ಮಾತಾಡ್ಬೇಕಂತ ಹೇಳ್ತಾನ ಎಂಬಿತ್ಯಾದಿ ಹಲವು ಚರ್ಚೆಗಳು ಕೂಡ ಬಂತು. ಅದರ ಒಂದು ಹೆಜ್ಜೆ ಮುಂದೆ ಹೋಗಿ ಒಬ್ಬರು ವ್ಯಕ್ತಿ ಬಂದು SIT ಕಚೇರಿಗೆ ದೂರನ್ನ ಕೊಟ್ಟು ಅನಾಮಿಕ ವ್ಯಕ್ತಿಯನ್ನ ತಾವು ವಶದಲ್ಲಿ ಇಟ್ಕೊಳ್ಬೇಕು, ಯಾವುದು ಸತ್ಯಾಸತ್ಯತೆಯನ್ನ ಜನರ ಮುಂದೆ ತೆರೆದಿಡ್ಬೇಕು ಅನ್ನೋದನ್ನ ಹೇಳಿದ್ರು. ಆದ್ರೆ ಇದೀಗ ಈ ಉತ್ಖನನ ಕಾರ್ಯದ ಅಂತಿಮ ಘಟ್ಟಕ್ಕೆ ನಾವು ತಲುಪ್ತಾ ಇದ್ದೇವೆ. ಕಳೆದ 40 ನಿಮಿಷಗಳಿಂದ ನಿರಂತರವಾಗಿ ಹಿಟಾಚಿ ಮೂಲಕವಾಗಿ ಮಣ್ಣನ್ನ ಹೊರತೆಗೆಯುವಂತ ಕೆಲಸಗಳು ಆಗ್ತಾ ಇದೆ. ಅರುಣ್, ಥ್ಯಾಂಕ್ ಯು ಕಿಶನ್ ಶೆಟ್ಟಿ, ಎಲ್ಲ ಡೀಟೇಲ್ಸ್ ಥ್ಯಾಂಕ್ ಯು ಸೋ ಮಚ್.